ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂಥ ಹೇರ್ ಸೀರಮ್. ಬಿಸಾಕುವಂತಹ ವಸ್ತುವಿಂದನೇ ಅಂತ ಅಂದ್ಕೊಳ್ಳಿ, ಯಾಕಂದರೆ ಅದು ಅಷ್ಟು ಈಸಿ ಯೂಸ್ ಇಲ್ಲದೆ ಇರುವಂತಹ ವಸ್ತು. ಆದರೆ ಅದು ಇಷ್ಟು ದಿವಸ ಯೂಸ್ ಆಗುತ್ತೆ ನಮ್ಮ ಕೂದಲಿಗೆ ಅಂತ ಗೊತ್ತೇ ಇರಲಿಲ್ಲ. ಇತ್ತೀಚೆಗೆ ತುಂಬಾ ಪ್ರಚಲಿತವಾಗಿದೆ, ಆಯುರ್ವೇದಿಕಲಿ ಪ್ರೂವನ್ ಆಗಿದೆ. ಈಗಾಗಲೇ ನಾನು ಅದನ್ನು ರೋಸ್ಟ್ ಆಗಿ, ಅಂದರೆ ಬ್ಲ್ಯಾಕ್ ರೋಸ್ಟ್ ಆಗಿ ಕೂದಲಿಗೆ ಹೇರ್ ಡೈ ಆಗಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ, ತುಂಬ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಈಗಾಗಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ಈಗ ಅದನ್ನೇ ನಾನಿವತ್ತು ಬಾಯ್ಲ್ ಮಾಡಿಕೊಂಡು ಯಾವ ರೀತಿ ಕೂದಲಿಗೆ ಅಪ್ಲೈ ಮಾಡ್ಕೋಬಹುದು ಅಂತ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ಅದು ಯಾವುದು, ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ತುಂಬ ಈಸಿ, ತುಂಬಾ ಬೆನಿಫಿಷರಿ, ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಬನ್ನಿ ಹಾಗಾದರೆ ಈ ಒಂದು ಹೇರ್ ಸೀರಮ್ ಮಾಡ್ಕೊಳ್ಳೋಕ್ಕೆ ನನಗೆ ಬೇಕಾಗಿರೋದು ದಾಳಿಂಬೆ ಹಣ್ಣಿನ ಸಿಪ್ಪೆ. ಈಗೇನು ದಾಳಿಂಬೆ ಹಣ್ಣಿನ ಮರಗಳು ಅಕ್ಕಪಕ್ಕದ ಮನೆಗಳಲ್ಲಿ ಸಿಕ್ಕೋಗ್ಬಿಡುತ್ತೆ. ಆ ಒಂದು ಸಿಪ್ಪೆ ನನಗೆ ಬೇಕು ಅಷ್ಟೇ. ದಾಳಿಂಬೆ ಹಣ್ಣಿನ ಸಿಪ್ಪೆಗೆ ನಾನು ಒಂದು ಚಿಕ್ಕ ಗ್ಲಾಸ್ನ ತುಂಬ ನೀರನ್ನ ಹಾಕೊಳ್ತಾ ಇದ್ದೀನಿ. ನಾನೀಗ ಕುದಿಸ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಿ ನಾವು ಹಾಕೊಂಡಿರುವಂತಹ ನೀರು, ಒಂದು ಗ್ಲಾಸಷ್ಟು ನೀರು, ಅರ್ಧ ಗ್ಲಾಸಷ್ಟು ಆಗೋಷ್ಟು ನಾನೀಗ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿದು ಬಾಯ್ಲ್ ಆಗಬೇಕು. ಈಗ ಬಾಯ್ಲ್ ಆಗ್ತಾ ಇದೆ. ಐ ರಿಪೀಟ್, ನಾವು ಒಂದು 5 ನಿಮಿಷಗಳ ಕಾಲ ಇದನ್ನ ನಾನು ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಮತ್ತು ಓಪನ್ ಮಾಡಿಕೊಂಡು ಇದಕ್ಕೆ 2ರಿಂದ 3 ಸ್ಪೂನಷ್ಟು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕ್ಕೊಂಡಿರೋದು ವರ್ಜಿನ್ ಕೊಕೊನಟ್ ಆಯಿಲ್. ನೀವು ಬೇಕಾದರೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಹಾಕೋಬೋದು. 2ರಿಂದ 3 ಸ್ಪೂನಷ್ಟು ಸಾಕು. ಇದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ ಏನೂ ಹಾಕ್ಕೊಂಡಿಲ್ಲ, ಇಷ್ಟೇ ಸಾಕು ನಮಗೆ. ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ವಾರ್ಮ್ ಇರುವಾಗಲೇ ನಾನೀಗ ಹೇರ್ಸಿಗೆ ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್. ತುಂಬಾ ಒಳ್ಳೆಯದು ನಮ್ಮ ಕೂದಲಿನ ಬೆಳವಣಿಗೆಗೆ. ಇದು ನ್ಯಾಚುರಲ್ ಹೇರ್ ಸೀರಮ್ ಆಗಿ ವರ್ಕ್ ಮಾಡುತ್ತೆ. ಇದಕ್ಕೆ ನಾನು ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ನಿಂಬೆಹಣ್ಣಿನ ರಸ ಅಥವಾ ಒಂದು ಅರ್ಧದಷ್ಟು ನಿಂಬೆಹಣ್ಣಿನ ರಸ, ಅದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ನಮ್ಮ ಹೇರ್ ಸ್ಕ್ಯಾಲ್ಪಿಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ನೀವು ಕೇಳಿಸ್ಕೊಳ್ತಾ ಹೋಗಿ. ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಬಿಟ್ಟೆ ಅಂತ. ಇದಕ್ಕೆ ನೀವು 1ರಿಂದ 2 ಲವಂಗ ಕೂಡ ಹಾಕ್ಕೊಂಡು ಬಾಯ್ಲ್ ಆಗಬೇಕಾದ್ರೆ ಅದಕ್ಕೆ ಹಾಕೋಬೋದು. ನಾನು ಹಾಕಿದ್ದೆ, ಬಟ್ ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲೂ ಮಿಸ್ ಆಗಿದೆ ಮೋಸ್ಟ್ಲಿ. ಸೊ ಇದನ್ನ ಹಾಕ್ಕೊಳ್ಳಿ. ವಿತ್ ಕೋಕೋನಟ್ ಆಯಿಲ್ ಅದಾದ್ಮೇಲೆ ಹಾಕ್ಕೊಂಬಿಡಿ. ಈಗ ಇದು ಕೂಡ ನನ್ನ ಕೈಯಲ್ಲಿ ರೆಡಿ ಇದೆ. ಈಗ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ತೀನಿ. ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಮುಂಚೆ ಫಸ್ಟು ಹೂ ಮಾಡ್ಕೋಬೇಕು ತಲೆ. ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ. ಹಾಗೂ ಅಪ್ಲೈ ಮಾಡ್ತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊತಾ ಹೋಗಿ. ದಾಳಿಂಬೆ ಹಣ್ಣಿನ ಸಿಪ್ಪೆ ನಾನು ಕುದಿಸ್ಕೊಂಡೆ ನೀರಲ್ಲಿ. ಅದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಂಡೆ, ನಿಂಬೆಹಣ್ಣಿನ ರಸ ಹಾಕ್ಕೊಂಡೆ, ಹಾಗೂ ಲವಂಗವನ್ನು ಕೂಡ ಹಾಕ್ಕೊಂಡೆ. ಇದು ಇತ್ತೀಚಿನ ರಿಸರ್ಚ್ಗಳಲ್ಲಿ ಪ್ರೂವ್ ಆಗಿದೆ, ಕೂದಲಿಗೆ ತುಂಬಾ ಒಳ್ಳೆಯದು. ಇದು ಕೂದಲಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನೋದೇ ಪ್ರೂವ್ ಆಗಿದೆ. ಇದನ್ನು ನಾನು ರೋಸ್ಟ್ ಮಾಡಿಕೊಂಡು ಕೂಡ ಕೂದಲಿಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದನ್ನ ಈಗಾಗಲೇ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬಹುದು. ಇತ್ತೀಚಿನ ವರದಿಗಳ ಪ್ರಕಾರ ಆಯುರ್ವೇದಿಕಲಿ ಪ್ರೂವ್ ಆಗಿದೆ ಈ ಟ್ರೀಟ್ಮೆಂಟ್ ಕೂದಲಿಗೆ ತುಂಬ ಗುಡ್ ಬೆನಿಫಿಷರಿ ವರ್ಕ್ ಮಾಡುತ್ತೆ. ಹಾಗೂ ಕೂದಲಿನಲ್ಲಿ ಏನೇ ಸಮಸ್ಯೆಗಳಿದ್ರೂ ಅದು ಕೂಡ ಪಾರಾಗುವಂತಹ ಒಂದು ಕೆಪಾಸಿಟಿ ಹೊಂದಿದೆ ಈ ದಾಳಿಂಬೆ ಹಣ್ಣಿನ ಸಿಪ್ಪೆ. ಫ್ರೆಂಡ್ಸ್, ಕೂದಲಲ್ಲಿ ಡ್ಯಾಂಡ್ರಫ್ ಸಮಸ್ಯೆ ಇದ್ದರೂ ಕೂಡ ಅದು ದೂರ ಆಗುತ್ತೆ. ಕೂದಲು ಉದುರುವ ಸಮಸ್ಯೆ ಇದ್ದರೂ ಅದರಿಂದ ನೀವು ಪಾರಾಗಬಹುದು. ಹೊಸ ಕೂದಲಿನ ಬೆಳವಣಿಗೆ ಕೂಡ ತುಂಬಾ ಸಹಾಯಕಾರಿ ಫ್ರೆಂಡ್ಸ್. ಇದರಲ್ಲಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂದಲಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ದೂರ ಮಾಡುತ್ತೆ. ಡ್ಯಾಂಡ್ರಫ್ ಸಮಸ್ಯೆಯನ್ನು ದೂರ ಮಾಡುತ್ತೆ. ಗ್ರ್ಯಾಜುಲಿ ಕೂದಲು ಉದುರೋದನ್ನು ನಿಲ್ಲಿಸಿ ಹೊಸ ಕೂದಲಿನ ಬೆಳವಣಿಗೆಗೆ ಸಹಾಯಕಾರಿ ಫ್ರೆಂಡ್ಸ್. ಕೂದಲಿನ ಬುರುಡೆಯಿಂದ ಹಿಡಿದು ಕೂದಲಿನ ತುದಿಯವರೆಗೂ ಈ ಒಂದು ಸೀರಮ್ ತುಂಬಾ ಸಹಾಯಕಾರಿ. ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಒಣ ಆಗಿರೋ ಕೂದಲು ಕೂಡ ಮಾಯಿಶ್ಚರೈಸಿಂಗ್ ಸಿಕ್ಕು
ಎಳೆಗೂ ತುಂಬ ಬೆನಿಫಿಟ್ಸ್ ಕೊಡುತ್ತೆ ಈ ಒಂದು ಹೇರ್ ಸೀರಮ್. ಮಾಯಿಶ್ಚರೈಸಿಂಗ್ ಪ್ರಾಪರ್ಟಿ ಕೊಡೋದಲ್ಲದೆ ಡ್ಯಾಂಡ್ರಫ್ನ ದೂರ ಮಾಡುತ್ತೆ, ಕೂದಲಿಗೆ ಎಕ್ಸ್ಟ್ರಾ ಶೈನ್ ಕೊಡುತ್ತೆ ಫ್ರೆಂಡ್ಸ್. ನಿಮ್ಮ ಕೂದಲು ಒಣ ಹುಲ್ಲು ಆಗಿದ್ರೂ ಕೂಡ ಆ ಕೂದಲಿಗೆ ಎಕ್ಸ್ಟ್ರಾ ಶೈನ್ ಕೊಡುತ್ತೆ ಹಾಗೂ ಕೂದಲನ್ನ ಬೌನ್ಸಿಯಾಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿ. ಇದನ್ನು ಒಂದು ಸಾರಿ ನೀವು ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಗಮನಾರ್ಹವಾಗಿ ರಿಸಲ್ಟ್ ಸಿಕ್ಕೋಗುತ್ತೆ ಫ್ರೆಂಡ್ಸ್. ಇದನ್ನು ಯಾವಾಗ ಯೂಸ್ ಮಾಡಬೇಕು, ಎಷ್ಟು ಸಾರಿ ಯೂಸ್ ಮಾಡಬೇಕು ಅನ್ನೋ ಡೌಟ್ ನಿಮ್ಗೆ ಕಾಡ್ತಾ ಇರ್ಬೋದು. ಈ ಒಂದು ಸೀರಮ್ನ ನೀವು ವಾರಕ್ಕೆ 1 ಸಾರಿ ಯೂಸ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನೀವು ಇದು ಪಾಮೊಗ್ರೆನೇಟ್ ಅಂದರೆ ದಾಳಿಂಬೆ ಹಣ್ಣಿನ ಸಿಪ್ಪೆ ಅಂತ ನೀವು ನೆಗ್ಲಿಜೆನ್ಸ್ ಮಾಡಬೇಡಿ. ನೀವು ಬೇಕಾದರೆ ರಿಸರ್ಚ್ ಮಾಡಿ ನೋಡಿ. ಇತ್ತೀಚಿನ ವರದಿಗಳ ಪ್ರಕಾರ ಈ ಒಂದು ದಾಳಿಂಬೆ ಹಣ್ಣಿನ ಸೀರಮ್ ಆಗಿರಬಹುದು, ಬ್ಲ್ಯಾಕ್ ರೋಸ್ಟ್ ದಾಳಿಂಬೆ ಹಣ್ಣಿನ ಹೇರ್ ಡೈ ಆಗಿರ್ಬೋದು, ತುಂಬಾ ಪ್ರಚಲಿತವಾಗಿದೆ ಹಾಗೂ ಇದು ಆಯುರ್ವೇದಿಕಲಿ ಪ್ರೂವ್ ಆಗಿದೆ. ಇದು ಬೆಸ್ಟ್ ಕೆಲಸ ಮಾಡುತ್ತೆ ನಮ್ಮ ಹೇರ್ ಸ್ಕ್ಯಾಲ್ಪ್ಗೆ. ಇದು ಗಮನಾರ್ಹವಾದ ರಿಸಲ್ಟ್ ಸಿಕ್ಕಿದೆ ಹಾಗೂ ಇದು ಪ್ರೂವ್ಡ್ ಆಗಿದೆ ಫ್ರೆಂಡ್ಸ್. ನನ್ನ ಮೇಲೂ ಕೂಡ ನಾನು ಇದನ್ನ ಟ್ರಯಲ್ ಮಾಡ್ಕೋತಾ ಇದ್ದೀನಿ, ನನಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಧಾರಾಳವಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು. 13 ವರ್ಷದ ಮೇಲ್ಪಟ್ಟಿನ ಮಕ್ಕಳಿಂದ ಹಿಡಿದು ಅಪ್ ಟು 70 ವರ್ಷದವರೆಗಿನ ಪ್ರತಿಯೊಬ್ಬರು ಈ ಒಂದು ಹೇರ್ ಸೀರಮ್ನ ಟ್ರೈ ಮಾಡ್ಬೋದು ಹಾಗೂ ಬೆಸ್ಟ್ ರಿಸಲ್ಟ್ಸ್ನ ಪಡ್ಕೋಬೋದು. ಎಸ್, ನಾನೀಗ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನೋಡ್ಕೊಂಡ್ರಲ್ಲ ಯಾವ ರೀತಿ ಅಪ್ಲೈ ಮಾಡ್ಕೊಂಡೆ ಅಂತ. ಇದ್ರ ಬೆನಿಫಿಟ್ಸ್ ಕೂಡ ನೀವು ಕೇಳ್ತಾ ಹೋದ್ರಿ. ಜಸ್ಟ್ ಬುರುಡೆಗೆ ಮಾತ್ರ ಅಪ್ಲೈ ಮಾಡ್ಕೊಂಡ್ರೆ ಸಾಕು. ಫುಲ್ ಹೇರ್ ಲೆಂತನ್ನು ಅಪ್ಲೈ ಮಾಡ್ಕೊಳ್ಳೋಂಥ ನೆಸೆಸಿಟಿ ಇಲ್ಲ. ನಾವು ಪೂರ್ತಿ ಹೇರ್ ಲೆಂತ್ ಕೂಡ ಅಪ್ಲೈ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಬಟ್ ಬುರುಡೆಗೆ ಮಾಡ್ಕೊಂಡ್ರೆ ಸಾಕು. ಈಗ 1 ಅವರ್ ಆದ ನಂತರ ನಾನು ಹೇರ್ ವಾಶ್ ಮಾಡ್ಕೊಂಬಂದು ನಿಮ್ಮ ರಿಸಲ್ಟ್ ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್, ಬಿ ವಿತ್ ಮೀ. ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ. ಅಷ್ಟೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈ ಒಂದು ಹೇರ್ ಸೀರಮ್. ನೀವು ಮಾಡ್ಕೋಬೇಕು ಅಷ್ಟೇ. ವಾರಕ್ಕೆ 1 ಸಾರಿ ಇದನ್ನ ಅಪ್ಲೈ ಮಾಡ್ಕೊಂಬಿಟ್ರೆ ಸಾಕು. ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳಿಂದ ನೀವು ಪಾರಾಗ್ತೀರಾ ಹಾಗೂ ಕೂದಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೂ ಕೂಡ, ಅಂದರೆ ಬುರುಡೆಯಲ್ಲಿ ಇನ್ಫೆಕ್ಷನ್ ಆಗಿದ್ರೂ ಕೂಡ ಅದನ್ನು ಕೂಡ ನೀವು ಪಾರಾಗ್ತೀರಾ. ಹೇನಿನ ಸಮಸ್ಯೆ ಇದ್ರೂ ಕೂಡ ನೀವು ಪಾರಾಗ್ತೀರಾ. ಕೂದಲು ಉದ್ದವಾಗಿ ನೀಳವಾಗಿ ಬೆಳೆಯುತ್ತೆ. ಕೂದಲಲ್ಲಿ ಸಿಕ್ಕು ಇದ್ರೂ ಕೂಡ ಅದು ಕೂಡ ದೂರ ಆಗುತ್ತೆ. ಗುಂಗುರು ಕೂದಲು ಇದ್ರೂ ಅದು ಕೂಡ ಸ್ಟ್ರೇಟ್ ಆಗುತ್ತೆ, ಅಂದರೆ ಸ್ಟ್ರೇಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ಈ ಒಂದು ಹೇರ್ ಸೀರಮಿಂದ. ಅಂದರೆ ನೀವು ಆ ರೀತಿ ನಿಮಗೆ ಸ್ಟ್ರೇಟ್ನಿಂಗ್ ಪ್ರಾಪರ್ಟಿ ಸಿಗಬೇಕು ಅಂದರೆ ದಿನ ಬಿಟ್ಟು ದಿನ ಇದನ್ನ ಹಚ್ಕೋಬೇಕಾಗಿ ಬರುತ್ತೆ. ವಾರಕ್ಕೆ 1 ಸಾರಿ ಹಚ್ಕೊಂಡ್ರೂ ಕೂಡ ನಿಮಗೆ ಬೆನಿಫಿಟ್ ಸಿಗುತ್ತೆ. ಬಟ್ ಸ್ಟ್ರೇಟ್ನಿಂಗ್ ಪ್ರಾಪರ್ಟಿ ಸಿಗಬೇಕು ಅಂದರೆ ದಿನ ಬಿಟ್ಟು ದಿನ ಇದನ್ನ ಹಚ್ಚಬೇಕಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಹಚ್ಕೊಂಡು ನೀವು ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಹಚ್ಕೊಂಡು ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ನಿಮ್ಮ ಪ್ರೀತಿಯ ಕಮೆಂಟ್ಸ್ಗೋಸ್ಕರ ಐ ಆಮ್ ವೆರಿ ಈಗರ್ಲಿ ವೇಟಿಂಗ್. ಸೊ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.